ದ್ವೇಷ ಹರಡೋಕೆ ಅಂತಾನೆ ಪಾಕಿಸ್ತಾನ ಪದ ಬಳಸಲಾಗಿದೆ ಎಂದ ದಿಲ್ಲಿ ಹೈಕೋರ್ಟ್. ಬಿಜೆಪಿ ನಾಯಕ ಕಪಿಲ್ ಮಿಶ್ರಾ ಹೇಳಿಕೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ನ್ಯಾಯಾಲಯ, ಚುನಾವಣೆಯಲ್ಲಿ ಜನರನ್ನ ವಿಭಜಿಸೋಕೆ ಅಂತಾನೆ ಪಾಕಿಸ್ತಾನ ಪದ ಬಳಸಲಾಗಿತ್ತು ಅಂತ ಹೇಳಿದ ನ್ಯಾಯಾಧೀಶರು. ಬಿಜೆಪಿ ನಾಯಕ ಕಪಿಲ್ ಮಿಶ್ರಾ ಅವರ ಹೇಳಿಕೆ ಪ್ರಚೋದನಕಾರಿ ಅಂತ ನ್ಯಾಯಾಲಯದಿಂದಲೇ ಹೇಳಿಕೆ. 2020ರ ದೆಹಲಿ ವಿಧಾನಸಭೆ ಚುನಾವಣೆ ಪ್ರಚಾರದ ವೇಳೆ ಕೋಮುವಾದಿ ಹೇಳಿಕೆ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಕಪಿಲ್ ಮಿಶ್ರಾ ವಿರುದ್ಧದ ಸಮನ್ಸನ್ನು ರದ್ದುಗೊಳಿಸೋಕೆ ದೆಹಲಿ ನ್ಯಾಯಾಲಯ ನಿರಾಕರಿಸಿದೆ. ಈ ಸಂಬಂಧ ಮಿಶ್ರಾ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಶುಕ್ರವಾರ ವಜಾಗೊಳಿಸಿದೆ. ಮಿಶ್ರಾ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವಾದಿತ ಪೋಸ್ಟ್ ಹಾಕಿದ್ರು. ದೆಹಲಿ ಮಿನಿ ಪಾಕಿಸ್ತಾನವಾಗಲಿದೆ, ಶಾಹೀನ್ ಬಾಗ್ ಪಾಕಿಸ್ತಾನಕ್ಕೆ ಪ್ರವೇಶ ದ್ವಾರವಾಗಿದೆ ಅನ್ನುವಂಥ ಹೇಳಿಕೆಗಳನ್ನ ಅದು ಒಳಗೊಂಡಿತ್ತು. ಅಂತಹ ಹೇಳಿಕೆಗಳನ್ನ ನೀಡಿದ್ದಕ್ಕಾಗಿ ಮಿಶ್ರಾ ವಿರುದ್ಧ 1951ರ ಜನಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 125ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಚುನಾವಣೆಯಲ್ಲಿ ಲಾಭ ಪಡೆಯೋಕೆ ವರ್ಗಗಳ ನಡುವೆ ದ್ವೇಷ ಪ್ರಚೋದಿಸಿದ ಆರೋಪ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕಳೆದ ವರ್ಷ ಜೂನ್ನಲ್ಲಿ ಮಿಶ್ರಾಗೆ ಸಮನ್ಸ್ ಜಾರಿ ಮಾಡಿದ್ರು. ಈ ಪ್ರಕರಣದಲ್ಲಿ ಸಮನ್ಸ್ ಅನ್ನು ರದ್ದುಗೊಳಿಸೋಕೆ ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯಗಳ ವಿಶೇಷ ನ್ಯಾಯಾಧೀಶ ಜಿತೇಂದ್ರ ಸಿಂಗ್ ಅವರು ನಿರಾಕರಿಸಿದ್ದಾರೆ ಮತ್ತು ಮಿಶ್ರಾ ಅರ್ಜಿಯನ್ನ ವಜಾಗೊಳಿಸಿದ್ದಾರೆ. ತಮ್ಮ ಹೇಳಿಕೆಗಳಲ್ಲಿ ಪಾಕಿಸ್ತಾನ ಮತ್ತು ಶಾಹೀನ್ ಬಾಗ್ ಪದಗಳು ಯಾವುದೇ ನಿರ್ದಿಷ್ಟ ಧಾರ್ಮಿಕ ಸಮುದಾಯವನ್ನ ಉಲ್ಲೇಖಿಸುವುದಿಲ್ಲ ಅಥವಾ ಅದು ಜನರ ನಡುವೆ ದ್ವೇಷ ಹರಡುವಂತೆ ಇಲ್ಲ ಅನ್ನೋ ಮಿಶ್ರಾ ವಾದವನ್ನ ನ್ಯಾಯಾಧೀಶರು ಒಪ್ಪಲಿಲ್ಲ. ಪಾಕಿಸ್ತಾನ ಪದವನ್ನ ನಿರ್ದಿಷ್ಟ ಧರ್ಮವನ್ನ ಸೂಚಿಸೋಕೆ ಹೆಚ್ಚಾಗಿ ಬಳಸಲಾಗುತ್ತೆ ಅಂತ ನ್ಯಾಯಾಧೀಶರು ಹೇಳಿದ್ರು. ಆ ಹೇಳಿಕೆಗಳು ಪರೋಕ್ಷವಾಗಿ ದೇಶವನ್ನ ಉಲ್ಲೇಖಿಸುವ ಮೂಲಕ ಧರ್ಮದ ಆಧಾರದ ಮೇಲೆ ದ್ವೇಷವನ್ನ ಉತ್ತೇಜಿಸುವ ಒಂದು ನಿರ್ಲಜ್ಜ ಪ್ರಯತ್ನ ಅಂತ ತೋರುತ್ತೆ ಅಂತ ನ್ಯಾಯಾಧೀಶರು ಅಭಿಪ್ರಾಯಪಟ್ಟರು. ದುರದೃಷ್ಟವಶಾತ್ ಸಾಮಾನ್ಯ ಭಾಷೆಯಲ್ಲಿ ಇದನ್ನ ನಿರ್ದಿಷ್ಟ ಧರ್ಮದವರನ್ನ ಸೂಚಿಸೋಕೆ ಬಳಸಲಾಗುತ್ತೆ. ಪಾಕಿಸ್ತಾನ ಅನ್ನೋ ಪದವನ್ನ ಮಿಶ್ರಾ ದ್ವೇಷವನ್ನ ಹೊರಹಾಕೋಕೆ, ಮತಗಳನ್ನ ಗಳಿಸೋಕೆ ಮಾತ್ರ ಬಳಸಿದ್ದಾರೆ ಅಂತ ನ್ಯಾಯಾಧೀಶರು ಹೇಳಿದ್ರು. ಚುನಾವಣೆಗಳ ಸಮಯದಲ್ಲಿ ಮತಗಳನ್ನ ಗಳಿಸೋಕೆ ಕೋಮುವಾದಿ ಭಾಷಣಗಳನ್ನ ಮಾಡುವ ಪ್ರವೃತ್ತಿಯನ್ನ ನ್ಯಾಯಾಲಯ ತೀವ್ರವಾಗಿ ಖಂಡಿಸಿತು. ಒಡೆದಾಳುವ ವಸಾಹತುಶಾಹಿ ಪದ್ಧತಿಯನ್ನ ಭಾರತದಲ್ಲಿ ಇನ್ನೂ ಆಚರಿಸಲಾಗ್ತಿದೆ ಅನ್ನೋದಕ್ಕೆ ಇದು ಕಳವಳಕಾರಿ ನಿದರ್ಶನ ಅಂತಾನೂ ನ್ಯಾಯಾಧೀಶರು ಹೇಳಿದ್ರು. ಚುನಾವಣೆಗಳ ಸಮಯದಲ್ಲಿ ಮತಗಳನ್ನ ಗಳಿಸೋಕೆ ಕೋಮುವಾದಿ ಭಾಷಣಗಳನ್ನ ಆಶ್ರಯಿಸುವ ಪ್ರವೃತ್ತಿ ಈ ದೇಶದಲ್ಲಿದೆ. ಇದು ದೇಶದ ಪ್ರಜಾಪ್ರಭುತ್ವ ಮತ್ತು ಬಹುತ್ವ ರಚನೆಗೆ ಬೆದರಿಕೆಯಾಗಿರುವ ವಿಭಜನೆಯ ರಾಜಕೀಯ ಮತ್ತು ಹೊರಗಿಡುವಿಕೆಯ ರಾಜಕೀಯದ ಪರಿಣಾಮ ಆಗಿದೆ. ವಸಾಹತುಶಾಹಿಗಳ ಒಡೆದಾಳುವ ನೀತಿ ಭಾರತದಲ್ಲಿ ಇನ್ನೂ ಜಾರಿಯಲ್ಲಿದೆ ಅಂತ ನ್ಯಾಯಾಧೀಶರು ಹೇಳಿದ್ರು. ಆರ್ಪಿ ಕಾಯ್ದೆಯ ಸೆಕ್ಷನ್ 125ರ ಅಡಿಯಲ್ಲಿ ಒಂದು ದೇಶಕ್ಕೆ ಸಂಬಂಧಿಸಿದ ಹೇಳಿಕೆ ಅಪರಾಧ ಆಗೋದಿಲ್ಲ ಅನ್ನೋ ಮಿಶ್ರಾ ವಾದವನ್ನು ಕೂಡ ನ್ಯಾಯಾಲಯ ಒಪ್ಪಲಿಲ್ಲ. ಇದು ಕೇವಲ ಅಸಂಬದ್ಧ ಮತ್ತು ಸಂಪೂರ್ಣವಾಗಿ ಅಸಮರ್ಥನೀಯ. ಮಿಶ್ರಾ ಹೇಳಿಕೆಯಲ್ಲಿ ನಿರ್ದಿಷ್ಟ ದೇಶವನ್ನ ಕುರಿತ ಉಲ್ಲೇಖ ನಿರ್ದಿಷ್ಟ ಧಾರ್ಮಿಕ ಸಮುದಾಯದ ವ್ಯಕ್ತಿಗಳ ಕುರಿತ ವ್ಯಂಗ್ಯ ಆಗಿದೆ. ಇದು ಧಾರ್ಮಿಕ ಸಮುದಾಯಗಳ ನಡುವೆ ದ್ವೇಷ ಮೂಡಿಸುತ್ತೆ ಅನ್ನೋದು ಸ್ಪಷ್ಟ. ಇದನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಅಂತ ನ್ಯಾಯಾಲಯ ಹೇಳಿದೆ. ಆರ್ಪಿ ಕಾಯ್ದೆಯ ಸೆಕ್ಷನ್ 125ರ ಅಡಿಯಲ್ಲಿನ ಅಪರಾಧ ಕಾಗ್ನಿಸಬಲ್ ಅಂದ್ರೆ ಪೊಲೀಸ್ ತನಿಖೆಗೆ ಮ್ಯಾಜಿಸ್ಟ್ರೇಟ್ರಿಂದ ಪೂರ್ವಾನುಮತಿ ಅಗತ್ಯವಿಲ್ಲದ ಗಂಭೀರ ಅಪರಾಧ ಮತ್ತು ವಾರಂಟ್ ಇಲ್ಲದೆ ಬಂಧಿಸಬಹುದಾದ ಅಪರಾಧ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಇನ್ನೊಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 1957ರ ಹಕ್ಕುಸ್ವಾಮ್ಯ ಕಾಯ್ದೆಯ ಅಡಿಯಲ್ಲಿ 3 ವರ್ಷಗಳ ಜೈಲು ಶಿಕ್ಷೆಯೊಂದಿಗೆ ಶಿಕ್ಷಾರ್ಹ ಅಪರಾಧ ಅಂತ ಪರಿಗಣಿಸಿದೆ ಅನ್ನೋದನ್ನು ವಿಶೇಷ ನ್ಯಾಯಾಧೀಶರು ಉಲ್ಲೇಖಿಸಿದ್ದಾರೆ. ಇದರೊಂದಿಗೆ ಸಮನ್ಸ್ ಆದೇಶದ ವಿರುದ್ಧದ ಮಿಶ್ರಾ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ. ಸಂಘ ಪರಿವಾರದ ಹಿನ್ನೆಲೆಯ ಕಪಿಲ್ ಮಿಶ್ರಾ ಮೊದಲು ಆಮ್ ಆದ್ಮಿ ಪಕ್ಷದಲ್ಲಿದ್ದು ಬಳಿಕ ಬಿಜೆಪಿಗೆ ಬಂದು ಉಗ್ರ ಹಿಂದುತ್ವ ನಾಯಕನಾಗಿ ಗುರುತಿಸಿಕೊಂಡವರು. ಸಂದರ್ಭ ಸಿಕ್ಕಾಗ್ಲೆಲ್ಲ ಪ್ರಚೋದನಕಾರಿ ಹೇಳಿಕೆ ಕೊಡುವ, ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವ ಮಿಶ್ರಾ ಈಗ ದಿಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸಚಿವ. 2020ರಲ್ಲಿ ದಿಲ್ಲಿ ಹತ್ಯಾಕಾಂಡಕ್ಕೆ ಮೊದಲು ಡಿಸಿಪಿಯನ್ನ ಪಕ್ಕದಲ್ಲೇ ನಿಲ್ಲಿಸಿಕೊಂಡು ನೇರವಾಗಿ ಹಿಂಸಾಚಾರದ ಬೆದರಿಕೆ ಹಾಕಿದ ರಾಜಕಾರಣಿನೇ ಈ ಕಪಿಲ್ ಮಿಶ್ರಾ. ದಿಲ್ಲಿ ಭೇಟಿಯಲ್ಲಿರುವ ಟ್ರಂಪ್ ವಾಪಸ್ ಹೋಗೋವರೆಗೆ ಮಾತ್ರ ಕಾಯ್ತೀವಿ, ಅಷ್ಟರೊಳಗೆ ಸಿಎಎ ವಿರೋಧಿ ಹೋರಾಟಗಾರರನ್ನ ಬೀದಿಗಳಿಂದ ಖಾಲಿ ಮಾಡಿಸ್ತಾ ಇದ್ರೆ ಮತ್ತೆ ನಾವೇ ಆ ಕೆಲಸ ಮಾಡ್ತೀವಿ, ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದವರು ಈ ಕಪಿಲ್ ಮಿಶ್ರಾ. दिल्ली में आग लगी रहे, ये यही चाहते हैं, इसीलिए इन्होंने रास्ते बंद किए, इसीलिए दंगे जैसा माहौल बना रहे हैं. हमारी तरफ से एक भी पत्थर नहीं चला है. डीसीपी साहब हमारे सामने खड़े हैं. मैं आप सबके बिहाफ पे ये बात कह रहा हूँ, ट्रंप के जाने तक तो हम शांति से जा रहे हैं, लेकिन उसके बाद हम आपकी भी नहीं सुनेंगे अगर रास्ते खाली नहीं हुए तो. ठीक है. ಮಿಶ್ರಾ ಹೀಗೆ ಬೆದರಿಕೆ ಹಾಕುವಾಗ ಪಕ್ಕದಲ್ಲಿ ನಿಂತಿದ್ದ ಡಿಸಿಪಿ ವೇದ ಪ್ರಕಾಶ್ ಸೂರ್ಯ ಅವರು ನಗುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ಇದಾದ ಬೆನ್ನಿಗೆ ದಿಲ್ಲಿಯಲ್ಲಿ ಭಯಾನಕ ಹತ್ಯಾಕಾಂಡ ನಡೆದು 50ಕ್ಕೂ ಹೆಚ್ಚು ಮಂದಿ ಬಲಿಯಾದ್ರು. ಈಗ ಅದೇ ಕಪಿಲ್ ಮಿಶ್ರಾ ದಿಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಕಾನೂನು ಮತ್ತು ನ್ಯಾಯ, ಕಾರ್ಮಿಕ ಹಾಗೂ ಪ್ರವಾಸೋದ್ಯಮ ಸಚಿವ. ಹೇಗಿದೆ ನೋಡಿ ವಿಪರ್ಯಾಸ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.